ಅಯ್ಯಯ್ಯೋ, ನನಗಿನ್ನೂ ಅಷ್ಟು ವಯಸ್ಸಾಗಿಲ್ಲ ಸಿಸ್ಟರ್. ಅವರು ಹರಿಸಿರೋ ಬೇವರಷ್ಟು ನಾನಿನ್ನೂ ನೀರು ಕುಡ್ದಿಲ್ಲ. ಹಾಗಾಗಿ ನಾನು ಅವ್ರಿಗೆ ಯಾವ ವಿಷಯದಲ್ಲೂ ಸಮ ಆಗೋದಿಲ್ಲ. ನನಗೆ ಅವ್ರ ಆಶೀರ್ವಾದ ಇದ್ರೆ ಸಾಕು. ಅಕ್ಕ, ಅಣ್ಣನ್ ತುಂಬಾನೇ ಒಳ್ಳೆಯವರು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರನ್ನ ನಾನೇ ನೋಡ್ಕೊಳ್ಳೋದು, ಹೆಸರಿಗೆ ಮಾತ್ರ ನನ್ನ ಹೆಂಡತಿ ಅಷ್ಟೆ. ಅವ್ರ ಯೋಗಕ್ಷೇಮನೆಲ್ಲ ತಾರಕಣ್ಣನೇ ನೋಡ್ತಿರೋದು. ತಾರಕಣ್ಣ ಜೊತೆ ಇದ್ರೆ ನಾನೊಬ್ಳು ಇದ್ದೀನಿ ಅನ್ನೋದು ಮರ್ತ್ ಬಿಡ್ತಾರೆ ಇವರು. ಮತ್ತೆ ನೀನು ಇವಾಗ ಬಂದಿರೋದು. ನಾನು ಅವನು ಚಡ್ಡಿ ಹಾಕ್ದಂಗಿಂದ ಫ್ರೆಂಡ್ಸು. ಅದಕ್ಕೆ ಮೊದಲು ಪ್ರಿಫರೆನ್ಸು ಅವನಿಗೆ, ಆಮೇಲೆ ಇವಳಿಗೆ. ನಾನು ಹೀಗೆ ಹೇಳ್ದೆ ಅಂತ ಇವಳು ಬೇಜಾರು ಮಾಡ್ಕೊಂಡ್ರು ನಾನಂತೂ ಬೇಜಾರು ಮಾಡ್ಕೊಳಲ್ಲ. ನನಗ್ ಯಾವ ಬೇಜಾರು ಇಲ್ಲ ರೀ. ನೀವ್ ಇವಾಗ ಹೇಗಿದ್ದೀರೋ ಹಾಗೇ ಇರಿ. ಯಾಕಂದ್ರೆ ಜೀವಕ್ ಜೀವ ಕೊಡೋ ಸ್ನೇಹಿತರು ಈ ಕಾಲದಲ್ಲಿ ಸಿಗೋದೇ ಇಲ್ಲ ಅಲ್ವಾ? ನಿಮ್ಮಿಬ್ರದ್ದು ತುಂಬಾನೇ ಒಳ್ಳೆ ಜೋಡಿ. ನಮ್ಮದ್ ಮಾತ್ರ ಅಲ್ಲ, ನಿಂದು ತಾರಕಣ್ಣಂದು ಒಳ್ಳೆ ಜೋಡಿ. ಸರಿ ಅಕ್ಕ, ನಾನಿನ್ ಬರ್ತೀನಿ. ಬರ್ತೀನಣ್ಣ. ಹಾ, ಎಲ್ರಿಗೂ ಮದುವೆಗೆ ಮುಂಚೆ ಪತ್ರಿಕೆ ಪ್ರಿಂಟ್ ಮಾಡಿ ಹಂಚ್ತಾರೆ. ಆದ್ರೆ ನಾನು ಮದುವೆ ಆದ್ಮೇಲೆ ಪತ್ರಿಕೆ ಪ್ರಿಂಟ್ ಮಾಡಿ ನಿನ್ ಮುಂದೆ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಇಂಥ ಸ್ಥಿತಿ ಜೀವನದಲ್ಲಿ ನನಗೆ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದು ನಿನ್ನ ಆಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಪರೀಕ್ಷೆ ಕೊಡೋನು ನೀನೆ, ಅದನ್ನ ಗೆಲ್ಸೋನು ನೀನೆ. ನಾನು ಇದನ್ನೆಲ್ಲ ಮಾಡ್ತಿರೋದು ಮಗನ್ ಒಳ್ಳೇದಕ್ಕೋಸ್ಕರ. ಮಯೂರಿ ಅವನ ಜೊತೆಲಿದ್ರೆ ಸಂತೋಷವಾಗಿರ್ತಾನೆ ಅನ್ನೋ ನಂಬಿಕೆ ಇದೆ. ಮಯೂರಿ ಅವನ ಜೊತೆಲಿದ್ರೆ ಅವನ್ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಅವಳು ಇಲ್ಲಿ ಇರೋದಕ್ಕೆ ರಾಜೇಶ್ವರಿ ಒಪ್ತಾ ಇಲ್ಲ. ಅವಳು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ದಾಗಿಂದ ನನಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ಮದುವೆನ ಕಾನೂನು ಪ್ರಕಾರವಾಗಿ ರಿಜಿಸ್ಟರ್ ಮಾಡಿಸ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯ ರಾಜೇಶ್ವರಿ ಗೊತ್ತಾಗಬಾರ್ದು. ನೀನೇ ಇದನ್ನು ನಡೆಸ್ಕೊಡ್ಬೇಕು.
ರಾಜೇಶ್ವರಿ, ಏನ್ ಚಂದ್ರು, ಇಷ್ಟು ವರ್ಷದಲ್ಲಿ ದೇವ್ರ ಮುಂದೆ ಇಷ್ಟೊಂದು ದೀಪಕ್ ಬೇಡ್ಕೊಂಡಿದ್ದು ನೋಡೇ ಇಲ್ಲ. ಏನಿವತ್ತು ಸ್ಪೆಷಲ್? ಏನ್ ಬೇಡ್ಕೊಳ್ತಾ ಇದ್ದೀರಾ? ಏನಿಲ್ಲ ರಾಜೇಶ್ವರಿ, ಬೆಳಗ್ಗೆಯಿಂದ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏನೋ ಒಂಥರ ಆತಂಕ. ಅದಕ್ಕೆ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಚಂದ್ರು, ನನ್ ಕಿವಿಲ್ ಹೂ ಕಾಣಿಸ್ತಾ ಇದೆಯಾ? ಏನ್ ಹೇಳ್ತಿದೀಯ ರಾಜೇಶ್ವರಿ? ಮತ್ತೇನೇನ್ ಚಂದ್ರು? ಮನೆಯವ್ರ ಬಗ್ಗೆ ಬೇಡ್ಕೊಳ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದೀರಲ್ಲ. ನೀವೇನ್ ಕೇಳ್ಕೊಳ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಕೆಲಸದೋಳ ಬಗ್ಗೆ ತಾನೇ ಕೇಳ್ಕೊಳ್ತಾ ಇದ್ದಿದ್ ನೀವು. ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅವಳ ಬಗ್ಗೆನೂ ಕೇಳ್ಕೊತಿದ್ದೆ. ಹಾಗೆ ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ. ಈ ಬುದ್ಧಿನ ನನ್ಗಿಷ್ಟ ಆಗಲ್ಲ ಅಂತ ಹೇಳೋದು. ನಮಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಮನೆಗ್ ಸಂಬಂಧ ಇಲ್ದಿರೋ ಬಗ್ಗೆ ಯಾಕೆ ಕೇಳ್ಕೊಳ್ತೀರಾ? ಅವಳು ಒಳ್ಳೇದಾದ್ರೇನು ಬಿಟ್ರೇನು? ರಾಜೇಶ್ವರಿ, ಅವಳು ಈ ಮನೆ ಸೊಸೆ ಅನ್ನೋದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅವಳು ನಗ್ನಗ್ತಾ ಇದ್ರೆ ತಾನೇ ಈ ಮನೆ ಚೆನ್ನಾಗಿರೋದು. ಯಾಕೆ ಅವಳಿ ಮನೆಗ್ ಬರೋದಕ್ ಮುಂಚೆ ನಮಗ್ ನಗೋದಕ್ಕೆ ಬರ್ತಾ ಇರ್ಲಿಲ್ವಾ? ನಾವ್ ಯಾವತ್ತು ಕಣ್ಣೀರ್ ಹಾಕೊಂಡೇ ಇರ್ತಾ ಇದ್ವಾ? ಅವಳಿ ಮನೆಗ್ ಕಾಲಿಟ್ಟ ತಕ್ಷಣ ನಾವೆಲ್ಲರೂ ನಗೋದಕ್ ಶುರು ಮಾಡಿದೀವಿ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ ಚಂದ್ರು. ಆಕ್ಚುಲಿ ಸತ್ಯ ಏನ್ ಗೊತ್ತಾ?